ಲ್ಯಾರಿ ಡಿಟೆಕ್ಟಿವ್ ಮೆಹುಲ್ಗೆ ಕಾಲ್ ಮಾಡ್ತಾಳೆ. ತನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳ್ತಾನೆ. ಮೆಹುಲ್ ಬೇಗ ಕ್ರೈಮ್ ಸೀನ್ಗೆ ಬರ್ತಾನೆ. ಮೆಹುಲ್ ಕ್ರೈಮ್ ಸೀನನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾನೆ. ಲ್ಯಾರಿ ಮೆಹುಲ್ಗೆ ಹೇಳ್ತಾನೆ, ನಮ್ಮಿಬ್ಬರ ನಡುವೆ ದೊಡ್ಡ ಜಗಳ ಆಯ್ತು. ಸೆರೆನಾ ವಿಷದ ಬಾಟಲ್ನಿಂದ 2 ಮಾತ್ರೆನ ತಗೊಂತಾಳೆ, ತಿಂದ್ಬಿಡ್ತಾಳೆ. ಇದರಿಂದ ಅವಳು ಸಾಯ್ತಾಳೆ. ಡಿಟೆಕ್ಟಿವ್ ಮೆಹುಲ್ ಆ ಬಾಟ್ಲನ್ನ ಲ್ಯಾಬ್ಗೆ ಟೆಸ್ಟಿಗೆ ಅಂತ ಕೊಡ್ತಾನೆ. ಲ್ಯಾಬ್ ಇನ್ಚಾರ್ಜ್ ಮೆಹುಲ್ಗೆ ಕನ್ಫರ್ಮ್ ಮಾಡ್ತಾನೆ, ಸೆರೆನಾ ಫಿಂಗರ್ ಪ್ರಿಂಟ್ ಬಾಟ್ಲಲ್ಲೇ ಇದೆ. ಅವಳು ತಿಂದ ಪಿಲ್ಸು ಈ ಬಾಟ್ಲಲ್ಲಿ ಇದ್ದ ಪಿಲ್ಸೆ. ಆದ್ರೆ ಇದು ಸೂಸೈಡ್ ಅಲ್ಲ, ಮರ್ಡರ್. ಅದು ಹೇಗೆ ಲಾಜಿಕಲ್ ಆರ್ಮಿ? ಸೆರೆನಾ ಫಿಂಗರ್ ಪ್ರಿಂಟ್ ಬಾಟ್ಲಲ್ಲಿ ಇದೆ, ಅದನ್ನ ಸರಿಯಾಗಿ ನೋಡಿ ಕ್ಲೂ ಕೊಡ್ತೀರಾ? ಲ್ಯಾಬ್ ಇನ್ಚಾರ್ಜ್ ಏನನ್ನ ನೋಡ್ದ? ಏನಕ್ಕಿದು ಮರ್ಡರ್ ಆಗಿತ್ತು? ಯೋಚನೆ ಮಾಡಿ. ಸರಿಯಾಗಿ ನೋಡಿ, ಫಿಂಗರ್ ಪ್ರಿಂಟ್ ಬಾಟಲ್ ಮಾತ್ರ ಇದೆ, ಬಾಟಲ್ನ ಮುಚ್ಚಳದಲ್ಲಿಲ್ಲ. ಅದು ಹೇಗ್ ಸಾಧ್ಯ? ಬಾಟಲ್ನ ಓಪನ್ ಮಾಡೋದಿಕ್ಕೆ ಮುಚ್ಚಳವನ್ನ ಮುಟ್ಲೇಬೇಕು ತಾನೆ. ಅಂದ್ರೆ ಲ್ಯಾರಿ ಏನ್ ಮಾಡ್ತಾನಂದ್ರೆ ಫಿಂಗರ್ ಪ್ರಿಂಟ್ ನ ಬೇಕಂತಾನೆ ಬಾಟ್ಲಲ್ಲಿ ಹಾಕಿದಾನೆ, ಮುಚ್ಚಳದಲ್ಲಿ ಹಾಕೋದಕ್ಕೆ ಮರ್ತು ಬಿಟ್ಟ. ಇದರಿಂದ ಅವನು ಸಿಕ್ಕಿ ಬೀಳ್ತಾನೆ. ಬನ್ನಿ ಮುಂದಕ್ಕೆ ಹೋಗೋಣ. ಸಂಡೇ ರಾತ್ರಿ 10 ಗಂಟೆಗೆ ರಾಂಬೋ ಮರ್ಡರ್ ಆಗುತ್ತೆ. ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಡಿಟೆಕ್ಟಿವ್ ಮೆಹುಲ್ ಬರ್ತಾನೆ. ಅವನು ಕ್ರೈಮ್ ಸೀನ್ಗೆ ಹೋಗಿ ಎಲ್ಲರನ್ನ ವಿಚಾರಣೆ ಮಾಡ್ತಾನೆ. ಟಾಮ್ ಹೇಳ್ತಾನೆ, ನಾನು ಪಾರ್ಟಿ ಹೋಗಿದ್ದೆ, ನಂಗೇನೋ ಗೊತ್ತಿಲ್ಲ. ನಾನು ರ್ಯಾಂಬೋವನ್ನ ಬರೋದಕ್ಕೆ ಹೇಳಿದ್ದೆ, ಆದ್ರೆ ಅವನು ಬಂದೇ ಇಲ್ಲ. ಲಿಲಿ ಹೇಳ್ತಾಳೆ, ನಾನು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ. ಲಿಯೋ ಹೇಳ್ತಾನೆ, ನಾನು ಪಾರ್ಕಲ್ಲಿದ್ದೆ, ಬರ್ಡ್ ವಾಚಿಂಗ್ ಮಾಡ್ತಾ ಇದ್ದೆ. ನಾನು ರ್ಯಾಂಬೋವನ್ನ ಬರೋದಕ್ಕೆ ಹೇಳಿದ್ದೆ, ಆದ್ರೆ ಅವನು ಬಂದೇ ಇಲ್ಲ. ಈ 3 ಜನರ ಮಾತನ್ನ ಕೇಳಿ ಮೆಹುಲ್ಗೆ ಅರ್ಥ ಆಗುತ್ತೆ, ಯಾರು ಕೊಲೆ ಮಾಡಿದ್ದು ಅಂತ ಗೊತ್ತಾಗತ್ತೆ. ಆದ್ರೆ ನಿಮ್ಗೆ ಗೊತ್ತಾಯ್ತಾ ಲಾಜಿಕಲ್ ಆರ್ಮಿ? ಯೋಚನೆ ಮಾಡಿ. ಕೊಲೆ ರಾತ್ರಿ 10 ಗಂಟೆಗಾಗಿದ್ದು. ರಾತ್ರಿಲಿ ಯಾರಾದ್ರೂ ಪಾರ್ಕಲ್ಲಿ ಬರ್ಡ್ ವಾಚಿಂಗ್ ಮಾಡ್ತಾರಾ? ಇದರಿಂದ ಲಿಯೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅವನ್ನ ಹಿಡಿದು ಬಿಡ್ತಾನೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಇನ್ಸ್ಪೆಕ್ಟರ್ ಗ್ಯಾಗ್ ಒಬ್ಬ ಸೀರಿಯಲ್ ಕಿಲ್ಲರ್ನ ಸುಮಾರು ದಿನದಿಂದ ಹುಡುಕ್ತಾ ಇದ್ದಾನೆ. ಅವನು ಈಗಿನ ತನಕ 3 ಜನರನ್ನ ಕೊಂದು ಹಾಕಿದ್ದಾನೆ. ಅವನ ಕೊನೆಯ ವಿಕ್ಟಿಮ್ ಬಾಬ್. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇನ್ಸ್ಪೆಕ್ಟರ್ ಗ್ಯಾಗ್ ಕಿಲ್ಲರ್ನ ಡೆಡ್ಡಲ್ಲಿ ಹೋಗ್ಬಿಡ್ತಾನೆ. ಅಲ್ಲಿ ಯಾರು ಇರಲ್ಲ. ಆದ್ರೆ ಇನ್ಸ್ಪೆಕ್ಟರ್ಗೆ ಒಂದು ಕ್ರಿಬಲ್ ಆದ ಲೆಟರ್ಸ್ ಎಲ್ಲ ಸಿಗುತ್ತೆ. ಇದು ಏನಾಗಿರುತ್ತೆ? ಬೇಗ ಡಿಟೆಕ್ಟಿವ್ ಮೆಹುಲ್ನ ಅಲ್ಲಿಗೆ ಕರೆಸ್ತಾರೆ. ಮೆಹುಲ್ ಗೋಡೆಯಲ್ಲಿದ್ದ ಆ ಲಿಂಕನ್ನ ಸರಿಯಾಗಿ ನೋಡ್ತಾನೆ. ಅಲ್ಲಡು ಏನೋ ಸುಮಾರಿದೆ. ಮತ್ತೆ ಮೆಹುಲ್ ಅಲ್ಲೋಗಿ ನೋಡ್ಬೇಕಾದ್ರೆ ಅಲ್ಲಿ 3 ಜನರ ಹುಡುಗಿ ಫೋಟೋಸ್ ಇರುತ್ತೆ. ಮೆಹುಲ್ ವೇಗವಾಗಿ ಆ ಪ್ಯಾಟರ್ನ್ನ ಡಿಕೋಡ್ ಮಾಡ್ತಾನೆ. ನೆಕ್ಸ್ಟ್ ವಿಕ್ಟಿಮ್ ಯಾರಂತ ಕೂಡ ಕಂಡುಹಿಡಿತಾನೆ. ಲಾಜಿಕಲ್ ಆರ್ಮಿ ನಿಮ್ಗೆ ಅರ್ಥ ಆಯ್ತಾ? ಪ್ಯಾಟರ್ನ ಸರಿಯಾಗಿ ನೋಡಿ. ಮೊದಲನೇ ಮರ್ಡರು ABA, ಸೆಕೆಂಡ್ ಮರ್ಡರ್ BOB, ಮೂರನೇ ಮರ್ಡರ್ ABBA. ನೀವು ಪ್ಯಾಟರ್ನ ಸರಿಯಾಗಿ ನೋಡಿದ್ರೆ ಅದು ಪೆನಿಂಡ್ರಾಮ್. ಅಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ ಲೆಟರ್ ಸೇಮ್ ಇದೆ, ಸೆಕೆಂಡ್ ಮತ್ತೆ ಸೆಕೆಂಡ್ ಲಾಸ್ಟ್ ಲೆಟರ್ ಸೇಮ್ ಇದೆ. ನೆಕ್ಸ್ಟ್ ಖಂಡಿತ ಆನಾನೆ, ANNA. ಇದೊಂದು ಪೆನಿಂಡ್ರಾಮ್. ಮೆಹುಲ್ ಕೊಲೆ ಮಾಡೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗ್ಬಿಡ್ತಾನೆ. ಆನಾನ ಕಾಪಾಡ್ತಾನೆ, ಕಿಲ್ಲರ್ನ ಹಿಡಿದು ಬಿಡ್ತಾನೆ. ಬನ್ನಿ ನೆಕ್ಸ್ಟ್ ನೋಡೋಣ. ರಾಂಬೋ ಲೋಕದಲ್ಲಿ ದೊಡ್ಡ ಡಾನ್. ಲೋಕದ ಎಲ್ಲಾ ಪೊಲೀಸು ಅವನ್ನ ಹುಡುಕ್ತಾ ಇರ್ತಾರೆ. ಈ ಕಡೆ ಗ್ಯಾಂಗ್ಸ್ಟರ್ಸ್ ಕೂಡ ಅವನ್ನ ಹುಡುಕ್ತಾ ಇರ್ತಾರೆ. ಇವತ್ತಿನವರೆಗೂ ಅವನ್ನ ಯಾರಿಂದಲೂ ಹಿಡಿಯಕ್ಕಾಗಿಲ್ಲ. ಒಂದಿನ ಬೆಳಿಗ್ಗೆ ರಾಂಬೋ ಗಾರ್ಡನ್ ಉತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಾ ಇರ್ತಾನೆ. ಅಲ್ಲಿ 4 ಗ್ಯಾಂಗ್ಸ್ಟರ್ ಬರ್ತಾರೆ. ಅದ್ರಲ್ಲಿ ಒಬ್ಬ ಅವನ್ನ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಯಾರು? ಡಿಟೆಕ್ಟಿವ್ ಮೆಹುಲ್ ಅಲ್ಲೇ ಇದ್ದ. 4 ಜನರನ್ನ ಅರೆಸ್ಟ್ ಮಾಡ್ತಾನೆ. 4 ಜನ ನಾನು ಕೊಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮೆಹುಲ್ ಯಾರು ಕೊಂದಿದ್ದು ಅಂತ ಕಂಡಿಡ್ಬಿಡ್ತಾನೆ. ಅದು ಹೇಗೆ ನೀವು ಯೋಚನೆ ಮಾಡಿ ಹೇಳ್ತೀರಾ? ಮೆಹುಲ್ 3 ಜನರ ಗನ್ನ ಟಚ್ ಮಾಡ್ತಾನೆ. ಯಾರ್ ಗಣ್ಣು ಬಿಸಿಯಾಗಿರುತ್ತೋ ಅವರೇ ಶೂಟ್ ಮಾಡಿದ್ದು ಅಂತ ಅವನಿಗೆ ಗೊತ್ತಾಗುತ್ತೆ. ಮೆಹುಲ್ ಅವನು ಹಿಡಿದ್ಬಿಡ್ತಾನೆ. ಮೆಹುಲ್ನ ಸ್ಮಾರ್ಟ್ನೆಸ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಮುಂದಕ್ಕೆ ಹೋಗೋಣ. ಮಂಡೇ ಮಾರ್ನಿಂಗ್ ಎಲಿಸಿಯಾ ಮರ್ಡರ್ ಆಗುತ್ತೆ. ಡಿಟೆಕ್ಟಿವ್ ಮೆಹುಲ್ಗೆ ಕಾಲ್ ಮಾಡ್ತಾರೆ. ಅವನು ಕ್ರೈಮ್ ಸೀನಿಗೆ ಬರ್ತಾನೆ. ಮರ್ಡರ್ ವೆಪನ್ ಮುಂದಕ್ಕೆ ಸಿಗುತ್ತೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಚಾಕುವಿಂದ ಕೊಲೆ ಮಾಡಿದ್ದಾರೆ. ಚಾಕುವಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಇತ್ತು. ಆದ್ರೆ ಆವಾಗ ಅಲ್ಲಿ ಯಾರೂ ಇರಲಿಲ್ಲ. ಕೊಲೆ ಆಗ್ಬೇಕಾದ್ರೆ ಮೆಹುಲ್ ಅವಳ ಪಾಸ್ಟ್ ಲೈಫನ್ನ ನೋಡೋದಿಕ್ಕೆ ಫೋನ್ ತಗೋತಾನೆ. ಅವನಿಗೆ ಅರ್ಥ ಆಗುತ್ತೆ ಅವಳಿಗೆ ಸುಮಾರು ಅಫೇರ್ ಇತ್ತು ಅಂತ. ಅವಳು ಸುಮಾರು ಜನರಿಗೆ ಮೋಸ ಮಾಡಿದಾಳೆ.
ನೈಫಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ ಇದು ಆ 5 ಜನ ಬಾಯ್ ಫ್ರೆಂಡ್ನ ಫಿಂಗರ್ ಪ್ರಿಂಟ್ಸ್. ಫಿಂಗರ್ ಪ್ರಿಂಟ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ನಂಗೆ ಹೇಳಿ, ಈ ಫಿಂಗರ್ ಪ್ರಿಂಟ್ ಯಾವ ಬಾಯ್ ಫ್ರೆಂಡ್ದು ಅಂತ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಫಿಂಗರ್ ಪ್ರಿಂಟ್ನ ಸರಿಯಾಗಿ ನೋಡಿದ್ರೆ ಅದು ಬಾಯ್ ಫ್ರೆಂಡ್ಗೆ ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಬದಲಾಗಿ ಅವಳದೇ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಇದು ಮರ್ಡರ್ ಅಲ್ಲ, ಇದು ಸೂಸೈಡ್. ಬನ್ನಿ ಮುಂದಕ್ಕೆ ಹೋಗೋಣ. ಅಲ್ಲಿ ಮೂವಿ ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಾಳೆ. ಅವಳು ಗೊತ್ತಿರ್ಲಿಲ್ಲ ಈಗ ದೊಡ್ಡ ಅಪಘಾತ ಆಗುತ್ತೆ ಅಂತ. ರೆಸ್ಟ್ ರೂಮ್ ಅಲ್ಲಿ ಅವಳ ಮರ್ಡರ್ ಆಗುತ್ತೆ. ಡಿಟೆಕ್ಟಿವ್ ಮೆಹುಲ್ ಅಲ್ಲೇ ಇದ್ದ. ಅವನು ಬೇಗ ಕ್ರೈಮ್ ಸೀನ್ ಹತ್ರ ಬಂದ್ಬಿಡ್ತಾನೆ. ಅವನು ಮಲ್ಟಿಪ್ಲೆಕ್ಸ್ನ ಸಿಸಿಟಿವಿ ಫುಟೇಜ್ ನೋಡ್ತಾನೆ. ಅವನಿಗೆ ಅರ್ಥ ಆಗುತ್ತೆ 3 ಜನರನ್ನ ಅವಳು ಭೇಟಿಯಾಗಿದ್ದಾಳಂತ. 3 ಜನರನ್ನ ವಿಚಾರಣೆ ಮಾಡ್ತಾನೆ. ರೋಹನ್ ಹೇಳ್ತಾನೆ, ನಾನು ಲಿಲಿನ ಕಾಲೇಜ್ ಫ್ರೆಂಡು. ನಾನು ಸುಮಾರು ದಿನ ಆದ್ಮೇಲೆ ಅವಳನ್ನ ಭೇಟಿಯಾಗಿದ್ದೆ. ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಆಮೇಲೆ ಹೋಗ್ಬಿಟ್ಟೆ. ಪ್ಯಾಮ್ ಹೇಳ್ತಾನೆ, ನಂಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಅವಳಿಗೆ ಬುಕಿಂಗ್ ಸ್ಕ್ರೀನು ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಸಹಾಯ ಮಾಡ್ದೆ. ಆಮೇಲೆ ಒಟ್ಟಿಗೆ ರೆಸ್ಟ್ ರೂಮ್ಗೆ ಹೋದ್ವಿ. ಆಮೇಲೆ ಅಲ್ಲಿಂದ ನಾನು ಹೋಗ್ಬಿಟ್ಟೆ. ಅವಳು ಅಲ್ಲೇ ಇದ್ಲು. ಸರ್, ನಂಗೂ ಕೂಡ ಅವಳು ಯಾರಂತ ಗೊತ್ತಿಲ್ಲ. ನನ್ನ ಹತ್ರ ಅವಳು ಟೈಮ್ ಎಷ್ಟು ಅಂತ ಕೇಳಿದ್ಲು, ಅದಕ್ಕೆ ಆನ್ಸರ್ ಮಾಡ್ದೆ ಅಷ್ಟೇ. ಆಮೇಲೆ ನಂಗೆ ಅವಳು ವಾಶ್ರೂಮಲ್ಲಿ ಸಿಕ್ಕಿದ್ಲು, ಆದ್ರೆ ಆ ರೀತಿ ಕಂಡೀಷನ್ ಅಲ್ಲಿ. ಮೇಹುಲ್ಗೆ ಅರ್ಥ ಆಗುತ್ತೆ ಯಾರು ಸುಳ್ಳು ಹೇಳಿದಂತ ಗೊತ್ತಾಗುತ್ತೆ, ಯಾರು ಮರ್ಡರ್ ಮಾಡಿದಂತ ಗೊತ್ತಾಗುತ್ತೆ. ನಿಮ್ಗೆ ಅರ್ಥ ಆಯ್ತಾ ಲಾಜಿಕಲ್ ಆರ್ಮಿ? ಯೋಚನೆ ಮಾಡಿ. ಲಿಲ್ಲಿ ಡೆಡ್ ಬಾಡಿನ ಗಮನ ಕೊಟ್ಟು ನೋಡಿ. ಅವಳು ವಾಚ್ನ ಹಾಕಿದಾಳೆ. ಎಮ್ಲಿ ಹತ್ರ ಏನಕ್ಕೆ ಅವಳು ಟೈಮ್ ಕೇಳ್ಬೇಕು? ಅಲ್ಲಿ ಮೇಹುಲ್ಗೆ ಅರ್ಥ ಆಗುತ್ತೆ ಎಮ್ಲಿ ಹೇಳ್ತಿರೋದು ಸುಳ್ಳು. ಅವಳನ್ನ ಹಿಡಿದು ಬಿಡ್ತಾನೆ. ಬನ್ನಿ ಮುಂದಕ್ಕೆ ಹೋಗೋಣ. ಪ್ಯಾರಿಸ್ ಅಲ್ಲಿ ಹೊಸ ಟ್ಯಾಲೆಂಟ್ಸು ಬರ್ತಾ ಇರ್ತಾರೆ. ಅಮಾಂಡಾ ಪ್ಯಾರಿಸ್ನ ವೆಲ್ ನೋನ್ ಸಿಂಗರ್. ಅವತ್ತು ಅವಳದು ದೊಡ್ಡ ಕಾನ್ಸರ್ಟ್ ಇತ್ತು. ಕಾನ್ಸರ್ಟ್ ತುಂಬಾ ಚೆನ್ನಾಗಿ ಹೋಯಿತು. ಅವಳಿಗೆ ತುಂಬಾ ಸುಸ್ತಾಗಿತ್ತು, ಅದಕ್ಕೆ ಚೇಂಜಿಂಗ್ ರೂಮ್ಗೆ ಹೋಗ್ತಾಳೆ. ಅವಳ ಚೇಂಜಿಂಗ್ ರೂಮಲ್ಲಿ ಸುಮಾರು ಜನರು ಒಟ್ಕೊಂಡಿದ್ರು ಅವಳನ್ನ ಭೇಟಿಯಾಗೋದಕ್ಕೆ. ಎಲ್ರಿಗೂ ಅವಳ ಆಟೋಗ್ರಾಫ್ ಮತ್ತೆ ಅವಳ ಜೊತೆ ಫೋಟೋ ತೆಗೊಳಕ್ಕೆ ಇಷ್ಟ. ಆದ್ರೆ ಇಷ್ಟು ಗುಂಪು ಬೇಕಾಗಿರ್ಲಿಲ್ಲ. ಒಬ್ಬೊಬ್ಬರಾಗಿ ಅಮಾಂಡಾವನ್ನ ಭೇಟಿಯಾಗೋದಕ್ಕೆ ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಅಮಾಂಡಾ ಸತ್ತಿದ್ದಾಳೆ. ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಡಿಟೆಕ್ಟಿವ್ ಮೆಹುಲ್ ಆ ಕ್ರೈಮ್ ಸೀನ್ಗೆ ಬರ್ತಾನೆ. ಮೆಹುಲ್ ಕ್ರೈಮ್ ಸೀನನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾನೆ. ಅಮಾಂಡಾ ಕ್ಲಾಕ್ ಹೊಡೆದಿರೋದನ್ನ ಅವನು ನೋಡ್ತಾನೆ. ಅಮಾಂಡಾ ಮತ್ತೆ ಕಿಲ್ಲರ್ ನಡುವೆ ಒಂದು ಫೈಟ್ ಆಗಿರುತ್ತೆ ಅಂತ ಗೆಸ್ ಮಾಡ್ತಾನೆ. ಮೆಹುಲ್ಗೆ 3 ಜನರ ಮೇಲೆ ಡೌಟ್ ಬರುತ್ತೆ. 3 ಜನರನ್ನ ಕ್ವಶನ್ ಕೇಳ್ತಾನೆ. ಮೊದಲನೇ ಹುಡುಗಿ ಹೇಳ್ತಾಳೆ, ನಾನು ಅಮಾಂಡಾಳ ದೊಡ್ಡ ಫ್ಯಾನ್. ನಾನು ಕೂಡ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡೆ. ನಾನು ಅವಳ ಜೊತೆ ಸೆಲ್ಫಿ ಕೂಡ ತಗೊಂಡೆ, ಇಲ್ಲಿ ನೋಡಿ. ಎರಡನೇ ಹುಡುಗಿ ಹೇಳ್ತಾಳೆ, ನಾನು ಅಮಾಂಡಾ ಮ್ಯಾಮ್ಗೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ ಮಾತ್ರ ಬಂದೆ. ಅವಳು ನನ್ನ ಮಗಳು ಫೇವ್ರೆಟ್ ಸಿಂಗರು. ನಾನು ಕೂಡ ಅವಳ ಜೊತೆ ಸೆಲ್ಫಿ ತಕ್ಕೊಂಡೆ. ಮೂರನೇ ಹೇಳ್ತಾನೆ, ನಾನು ಬರೀ ಆಟೋಗ್ರಾಫ್ನ ತಗೊಳಕ್ ಬಂದೆ, ಅವ್ರ ಜೊತೆ ನಾನು ಸೆಲ್ಫಿ ಕೂಡ ತಗೊಂಡೆ, ಬೇಕಾದ್ರೆ ನೋಡಿ. ಮೆಹುಲ್ ಸಿನಾರಿಯವನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ತಾನೆ. ಕೊಲೆ ಮಾಡಿದ್ದು ಯಾರು ಅಂತ ಗೆಸ್ ಮಾಡ್ತಾನೆ. ಆದ್ರೆ ನಿಮ್ಗೂ ಗೊತ್ತಾಯ್ತಾ? ಯೋಚನೆ ಮಾಡಿ. ಮೊದಲನೇ ಫೋಟೋ 10:44ಗೆ ತೆಗ್ದಾರೆ. ಅಮಾಂಡಾ ಕ್ಲಾಕ್ನ ನೋಡಿ 10:45ಗೆ ಬಂದ್ ಆಗಿದೆ. ಅಂದ್ರೆ ಇವರಿಬ್ರು ನಡುವೆನೆ ಫೈಟ್ ಆಗಿರ್ಬೇಕು. ಇವಳೆ ಅಮಾಂಡಾಲನ್ನ ಕೊಲೆ ಮಾಡಿದ್ದು. ಮೆಹುಲ್ ಅವಳನ್ನ ಹಿಡಿದು ಬಿಡ್ತಾನೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಮಿಸ್ಟರ್ ಡಿಸೋಜವನ್ನ ಅವನ ಮನೆಯಲ್ಲೇ ಮರ್ಡರ್ ಮಾಡ್ತಾರೆ. ಡಿಟೆಕ್ಟಿವ್ ಮೆಹುಲ್ ಕ್ರೈಮ್ ಸೀನ್ಗೆ ಬಂದ್ಬಿಡ್ತಾನೆ. ಆವಾಗ ಅವ್ರ ಮನೆಯಲ್ಲಿ 4 ಜನ ಇದ್ರು. 4 ಜನರನ್ನ ವಿಚಾರಣೆ ಮಾಡ್ತಾನೆ. ಮೇಡ್ ಹೇಳ್ತಾಳೆ, ನಾನು ಪಾತ್ರೆ ತೊಳಿತಾ ಇದ್ದೆ, ನಂಗೆ ಏನೂ ಗೊತ್ತಿಲ್ಲ. ಕುಕ್ ಹೇಳ್ತಾನೆ, ನಾನು ಬೆಳಿಗ್ಗೆಯಿಂದ ಅಡ್ಗೆ ಮಾಡ್ತಾ ಇದ್ದೆ, ನಂಗೆ ಏನೂ ಗೊತ್ತಿಲ್ಲ. ಗಾರ್ಡ್ನರ್ ಹೇಳ್ತಾನೆ, ನಾನು ಡಿಸೋಜ ಸರ್ನ ಭೇಟಿನೇ ಆಗಿಲ್ಲ, ನಂಗೆ ಏನೂ ಗೊತ್ತಿಲ್ಲ. ಮೆಕ್ಯಾನಿಕ್ ಹೇಳ್ತಾನೆ, ಮಿಸ್ಟರ್ ಡಿಸೋಜ ಕಾರು ಹಾಳಾಗಿತ್ತು, ನಾನು ಅದನ್ನ ಸರಿ ಮಾಡೋದಕ್ಕೆ ಬಂದೆ. ಅದನ್ ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ಎಲ್ಲರ ಸ್ಟೇಟ್ಮೆಂಟ್ನ ಸರಿಯಾಗಿ ನೋಡಿ ಅರ್ಥ ಮಾಡ್ಕೊಂಡು ಡಿಟೆಕ್ಟಿವ್ ಮೆಹುಲ್ಗೆ ಸಹಾಯ ಮಾಡಿ ಇದನ್ನ ಸಾಲ್ವ್ ಮಾಡೋದಿಕ್ಕೆ. ಗಾರ್ಡ್ನರ್ ಬೆಳಿಗ್ಗೆಯಿಂದ ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವನ ಬಟ್ಟೆ ಮತ್ತೆ ಗ್ಲೌಸ್ ಇಷ್ಟು ಕ್ಲೀನ್ ಆಗಿ ಹೇಗಿತ್ತು ಅಂದ್ರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಮೆಹುಲ್ಗೆ ಅರ್ಥ ಆಗುತ್ತೆ ಇವನೇ ಕೊಲೆಗಾರ ಅಂತ. ಬನ್ನಿ ಮುಂದಕ್ಕೆ ಹೋಗೋಣ. ಮೆಹುಲ್ ಹೈವೇಯಿಂದ ಹೋಗ್ತಾ ಇರ್ತಾನೆ. ಸೈಡಲ್ಲಿ ಒಬ್ಬ ಬಿದ್ದಿರೋದನ್ನ ಇವನು ನೋಡ್ತಾನೆ. ಅವನ ಚೆಕ್ ಮಾಡೋಣ ಅಂತ ಹೋಗ್ತಾನೆ. ಅವನು ಸತ್ತೋಗಿರ್ತಾನೆ. ಇಷ್ಟು ದೂರದಲ್ಲಿ ಯಾರು ಸಾಯಕ್ಕಾಗತ್ತೆ, ಅದು ಸಿಟಿಯಿಂದ ಇಷ್ಟು ದೂರದಲ್ಲಿ. ಮೆಹುಲ್ ಪಕ್ಕದಲ್ಲಿದ್ದ ಟೂಲ್ ಬೂತ್ಗೆ ಹೋಗ್ತಾನೆ. ಅಲ್ಲಿಂದ ಹೋಗಿದ್ದ ಎಲ್ಲಾ ಗಾಡಿಯನ್ನ ಚೆಕ್ ಮಾಡೋದಕ್ಕೆ ಇವನು ಹೇಳ್ತಾನೆ. 3 ವೆಹಿಕಲ್ ಅಲ್ಲಿ ಕ್ರಾಸ್ ಆಗಿತ್ತು. ಆ 3 ಓನರ್ಸ್ ಅನ್ನ ಮೆಹುಲ್ ಕಾಂಟ್ಯಾಕ್ಟ್ ಮಾಡ್ತಾನೆ. ಕಾರ್ನ ಸರಿಯಾಗಿ ಚೆಕ್ ಮಾಡ್ತಾನೆ. ಇದು ಕಾರ್ 1, ಇದು ಕಾರ್ 2,
ಇದು ಕಾರ್ 3. 3 ಕಾರ್ನ ನೋಡಿದ್ಮೇಲೆ ಮೆಹುಲ್ಗೆ ಅರ್ಥ ಆಗುತ್ತೆ ಯಾರು ಕೊಲೆ ಮಾಡಿದ್ದು ಅಂತ. ನಿಮ್ಗೆ ಗೊತ್ತಾಯ್ತಾ? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಎರಡನೇ ವೆಹಿಕಲ್ ಅನ್ನ ಸರಿಯಾಗಿ ನೋಡಿ. ಅದರಲ್ಲಿ ಒಂದು ರೆಡ್ ಗ್ಲೌಸ್ ಬಿದ್ದಿದೆ, ಮತ್ತೆ ಆ ರೆಡ್ ಗ್ಲೌಸ್ ನ ಇನ್ನೊಂದು ಪೇರ್ ಆ ಡೆಡ್ ಬಾಡಿಯ ಪಕ್ಕದಲ್ಲೇ ಬಿದ್ದಿದೆ. ಇದರಿಂದ ಮೆಹುಲ್ಗೆ ಗೊತ್ತಾಗುತ್ತೆ ಇವನೇ ಕೊಲೆ ಮಾಡಿದ್ದು ಅಂತ. ಅವನ್ನ ಹಿಡಿದು ಬಿಡ್ತಾರೆ. ಬನ್ನಿ ಮುಂದಕ್ಕೆ ಹೋಗೋಣ. ಮಿಸ್ಟರ್ ಗ್ಯಾರಿ ಮೆಹುಲ್ನ ಆಫೀಸ್ಗೆ ಹೋಗ್ತಾನೆ. ಮೆಹುಲ್ಗೆ ಹೇಳ್ತಾನೆ ಅವನಿವತ್ತು ಒಂದು ಮರ್ಡರ್ನ ನೋಡ್ದೆ ಅಂತ, ಮತ್ತೆ ಪೂರ್ತಿ ಮರ್ಡರ್ ಸ್ಟೋರಿಯನ್ನ ಹೇಳ್ತಾನೆ. ನಾನು ಡ್ರೈವ್ ಮಾಡ್ತಾ ಇದ್ದೆ, ಕೆಲಸ ಮಾಡಿ ಮನೆಗೆ ಹೋಗ್ತಾ ಇದ್ದೆ. ಆವಾಗ ಇದ್ದಕ್ಕಿದ್ದಂತೆ ನನ್ನ ಕಾರು ಹಾಳಾಗ್ಬಿಡ್ತು. ನಾನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅದು ಸ್ಟಾರ್ಟ್ ಆಗ್ಲೇ ಇಲ್ಲ. ನಾನು ಹೊರಗಡೆ ಬಂದು ಕಾರ್ನ ನೋಡೋದಕ್ಕೆ ಪ್ರಯತ್ನ ಪಟ್ಟೆ. ನನ್ನ ಕಾರ್ನ ಬ್ಯಾಟರಿ ಡೌನ್ ಆಗಿತ್ತು. ಆವಾಗ ಇದ್ದಕ್ಕಿದ್ದಂತೆ ಒಂದು ಗನ್ ಶಾಟು ನಂಗೆ ಕೇಳ್ತು. ನಾನು ಕಾರ್ ಒಳಗಡೆ ಹೋದೆ, ಹೆಡ್ಲೈಟ್ ಅನ್ನ ನಾನು ಹಾಕ್ತೆ. ಆವಾಗ ಒಂದು ಮಾಸ್ಕ್ ಮ್ಯಾನ್ ಯಾರನ್ನೋ ಕೊಲ್ತಾ ಇದ್ದ. ನಾನು ಭಯಪಟ್ಬಿಟ್ಟೆ, ಅಲ್ಲಿಂದ ಓಡ್ ಬಂದೆ. ಇದೆಲ್ಲ ಕೇಳಿ ಮೆಹುಲ್ಗೆ ಅರ್ಥ ಆಗುತ್ತೆ ಮೆಹುಲ್ ಹೇಳ್ತಾ ಇರೋದು ಸುಳ್ಳು ಅಂತ. ಅದು ಹೇಗ್ ಸಾಧ್ಯ? ನೀವು ಯೋಚನೆ ಮಾಡ್ತೀರಾ? ಮಿಸ್ಟರ್ ಗ್ಯಾರಿಯ ಕಾರ್ನ ಬ್ಯಾಟ್ರಿ ಡೌನ್ ಆಗಿತ್ತು. ಆಗಿರ್ಬೇಕಾದ್ರೆ ಹೆಡ್ಲೈಟ್ ಅನ್ನ ಹೇಗೆ ಆನ್ ಮಾಡ್ತಾನೆ? ಅದಕ್ಕೆ ಅವನು ಹಿಡಿಯಲ್ಪಟ್ಟ. ಬನ್ನಿ ಮುಂದಕ್ಕೆ ಹೋಗೋಣ.